ನಮಸ್ಕಾರ ನಮಸ್ಕಾರ ನಮಸ್ಕಾರ. ಫಸ್ಟ್ ವಿಡಿಯೋ ಒಂದು 50% ಆದರೂ ಚೆನ್ನಾಗಿತ್ತು ಅಂದ್ಕೊಂಡು ಸೆಕೆಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ. ನಾನಿವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ ಕೊಯಮತ್ತೂರು ಇಶಾ ಫೌಂಡೇಶನ್ಗೆ ಹೋಗಬೇಕು, ಹೋಗೋಣ. ನೋಡ್ರಪ್ಪ, ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಟ್ರೈನು. ಇದರಲ್ಲಿ ಕೊಯಂಬತ್ತೂರು ಇಳ್ಕೋಬೇಕು. ಹೋಗಿ 8:15 ಹೊರಡುತ್ತೆ. ಇದಾದಮೇಲೆ 9:50 ಇನ್ನೊಂದು ಟ್ರೈನ್ ಇದೆ. ನಾನು ಇಷ್ಟು ಬೇಗ ಬಂದಿದ್ದೀನಿ, ಇದಕ್ಕೆ ಹತ್ಕೊಂಡು ಹೋಗೋದ್ರಲ್ಲಿ ರಶ್ ಐತೆ. ಹೆಂಗ ಒಂದು ಸೀಟ್ ಸಿಕ್ಕೈತೆ, ಕುತ್ಕೊಂಡು ಹೋಗ್ಬಿಡೋಣ. ಟೈಮು ಇವಾಗ 3 ಗಂಟೆ. ಕೊಯಂಬತ್ತೂರು ರೀಚ್ ಆಗಿದ್ದೀನಿ. ಕೊಯಮತ್ತೂರು ರೈಲ್ವೆ ಸ್ಟೇಷನ್ ಹೊರಗಡೆಯಿಂದ ಇಲ್ಲಿಂದ ಗಾಂಧಿಪುರಂ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅಲ್ಲಿಂದ ಬೆಳಗ್ಗೆ 5:15ಗೆ ಇಶಾ ಫೌಂಡೇಶನ್ಗೆ ಬಸ್ ಇದೆ. ಇಲ್ಲಿಂದ 1 ಅವರ್ ಜರ್ನಿ. ಗಾಂಧಿಪುರಂಗೆ ಬಸ್ ಬರುತ್ತೆ ರೈಲ್ವೆ ಸ್ಟೇಷನ್ ಮುಂದೆ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಇಲ್ಲಿಂದ 2 ಕಿಲೋಮೀಟ್ರು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ ಬಂತು, ಅಷ್ಟರಲ್ಲಿ ಜಸ್ಟ್ ಮಿಸ್ ಆಗಿಬಿಡ್ತು. ಹಂಗೆ ಇನ್ನೂ 5:15 ಗಂಟೆ ಬಸ್ ಇರೋದು ಇಶಾ ಫೌಂಡೇಶನ್ಗೆ. ಅದಕ್ಕೆ ನಡ್ಕೊಂಡು ಆರಾಮಾಗಿ ಹೋದರೆ ಸರಿ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇಶಾ ಫೌಂಡೇಶನ್ಗೆ ರೈಲ್ವೆ ಸ್ಟೇಷನ್ ಮುಂದೆನೇ ಹೋಗಬೇಕು ವಾಪಸ್ಸು ಗಾಂಧಿಪುರಮಿಂದ. ಮತ್ತೆ ಆದರೆ ರೈಲ್ವೆ ಸ್ಟೇಷನ್ ಬರೋಷ್ಟೊತ್ತಿಗೆ ಬಸ್ಸೆಲ್ಲ ಫುಲ್ ರಶ್ ಆಗಿರ್ತವೆ. ಅದಕ್ಕೆ ಗಾಂಧಿಪುರಂ ಬಸ್ ಸ್ಟ್ಯಾಂಡಿಂದನೇ ಅಲ್ಲಿಂದನೇ ಹತ್ಕೊಬಿಟ್ರೆ ಸರಿಯಾಗುತ್ತೆ ಅಂತ ಗಾಂಧಿಪುರಂ ಬಸ್ ಸ್ಟ್ಯಾಂಡ್ ಹೋಗ್ತಾಯಿದ್ದೀನಿ. ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದ ತಕ್ಷಣ ಆಟೋದವರು, ಟ್ಯಾಕ್ಸಿಯವರು ಹೆವಿ ಕೇಳ್ತಾರೆ, 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಗಾಂಧಿಪುರಂ ಬಸ್ ಸ್ಟ್ಯಾಂಡಿಗೆ. ನಾನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ನೋಡಿದ್ನಲ್ಲ, ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಇನ್ನು 4 ಗಂಟೆ. ಬಸ್ ರೆಡಿ ಇತ್ತು ಆಗಲೇ. ಒಂದೇ ಬೋಣಿ ಫಸ್ಟು ಓದ್ತಿದ್ದೀನಿ. ಎಷ್ಟು ಹೊತ್ತಿಗೆ ಹೊರಡುತ್ತೋ ಗೊತ್ತಿಲ್ಲ. ಬಸ್ ಹೊರಟಿದೆ, ಫೈನಲಿ ಇಶಾ ಫೌಂಡೇಶನ್. 5:15 ಇವಾಗ, ಇನ್ನೂ ಓಪನ್ ಆಗಿಲ್ಲ. ಇಶಾ ಫೌಂಡೇಶನ್ ಮೈನ್ ಗೇಟಲ್ಲಿದ್ದೀನಿ. 6 ಗಂಟೆ ಓಪನ್ನು. ಓಕೆ, ಒಳಗೆ ಬಿಟ್ಟಿದ್ದಾರೆ, ಹೋಗೋಣ. ತುಂಬ ದಿನದಿಂದ ಅಂದ್ಕೊಂಡಿದ್ದು ಇವಾಗ ಹೋಗ್ತಾ ಇದೆ. ಎಂಟ್ರಿ ಗೇಟ್ ಒಳಗಡೆ ಹೋಗೋಣ. ಅಲ್ಲಿ ನೋಡಿ ಬೆಟ್ಟ, ವೆಳ್ಳಯ್ಯನಗಿರಿ ಬೆಟ್ಟ ಅದು. ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬಂದರೆ ಮಾತ್ರ ಒಳ್ಳೆ ವ್ಯೂ ಸಿಗುತ್ತೆ. ನನಗಲ್ಲೇ ಕಾಣ್ತಾ ಇದೆ, ತೋರಿಸ್ತೀನಿ. ಸಖತ್ತಾಗಿ ಕಾಣ್ತೈತೆ ಮಾತ್ರ. ವಿಡಿಯೋದಲ್ಲಿ ಹೆಂಗೆ ಕಾಣ್ತಾ ಇದೋ ಗೊತ್ತಿಲ್ಲ, ಡೈರೆಕ್ಟಾಗಿ ಮಾತ್ರ ಸಖತ್ತಾಗಿ ಕಾಣ್ತೈತೆ. ಯಪ್ಪ, ನೋಡಿ ಸ್ಟ್ಯಾಚು ಕಾಣ್ತಾ ಇದೆ. ವಿಡಿಯೋದಲ್ಲಿ ತುಂಬ ದೂರ ಅಂತ ಕಾಣ್ತೈತೆ, ನೀವು ತುಂಬ ಹತ್ತಿರದಲ್ಲೇ ಕಾಣ್ತಾ ಇದೆ. ಹತ್ರ ಹೋಗಿ ನೋಡೋಣ. ಸುತ್ತ ವೆಳ್ಳಯ್ಯನಗಿರಿ ಬೆಟ್ಟ, ಬೆಟ್ಟದ ಮಧ್ಯೆ ಆದಿಯೋಗಿ. ಬೆಳಗ್ಗೆ ಬಂದರೆ ಒಳ್ಳೊಳ್ಳೆ ವ್ಯೂ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಹಂಗೆ ನೋಡ್ತಾ ಇರಿ. ಓಕೆ, ನಾನಿವಾಗ ಆದಿಯೋಗಿ ಮುಂದೆ ಇದ್ದೀನಿ. ಫ್ರೆಶ್ ಅಪ್ ಆಗಿದೆ. ಆದಿಯೋಗಿ
ನನ್ನ ಹಿಂದೆನೇ ಇದೆ. ಸುತ್ತ ಒಳ್ಳೆ ವ್ಯೂ ಇದೆ. ಒಂಥರ ಪೀಸ್, ನೆಮ್ಮದಿ ಸಿಗೋ ಜಾಗ. ನಮಗಿಲ್ಲೊಬ್ಬರು ಫ್ರಾನ್ಸಿಂದ ಬಂದಿದ್ದಾರೆ. ನಮಸ್ತೆ. Namaskar. ಯು ಆರ್ ಫ್ರಮ್? I'm from France. ಯುವರ್ ನೇಮ್? Enzo. ಓಕೆ. ಹೌ ಇಸ್ ದ ಫೀಲಿಂಗ್? The feeling it's blissfulness. Wow. Om Namah Shivaya. ಓಂ ನಮಃ ಶಿವಾಯ. ನೋಡ್ತಾ ಇದ್ದೀರಲ್ಲ, ಆಗಲೇ ತುಂಬ ಜನ ಆಗ್ತಾ ಇದ್ದಾರೆ. ಬನ್ನಿ ಆದಿಯೋಗಿ ಹಿಂದೆ ಹೋಗೋಣ. ಆದಿಯೋಗಿಯಿಂದ ಹಂಗೆ ಹಿಂದೆ ಹೋದರೆ ಅಲ್ಲಿ ಧ್ಯಾನಲಿಂಗ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು. ನೋಡೋಣ ಅಲ್ಲಿ ಹೆಂಗಾಗುತ್ತೆ ಅನುಭವ ಅಂತ. ಇಲ್ಲಿಂದ ಧ್ಯಾನಲಿಂಗ ಒಳಗೆ ಹೋಗಬೇಕು. ಮೊಬೈಲು ಬ್ಯಾಗು ಏನು ತಗೊಂಡೋಗಿಲ್ವಂತೆ, ಎಲ್ಲ ಇಲ್ಲಿ ಡೆಪಾಸಿಟ್ ಮಾಡೋಬೇಕು. ಮಾಡೋಗೋಣ. ಎಲ್ಲ ಬ್ಯಾಗು ಮೊಬೈಲು ಎಲ್ಲ ಡೆಪಾಸಿಟ್ ಮಾಡಬೇಕು, ವಾಪಸ್ ಕೊಡ್ತಾರೆ ಬಂದರೆ, ಹಂಗೇನಿಲ್ಲ. ಈಗ ಧ್ಯಾನ ಮಂದಿರದಿಂದ ಹೊರಗೆ ಬಂದು ಲಗೇಜ್ ಎಲ್ಲ ಇಸ್ಕೊಂಡೆ. ಒಳಗಡೆ ಅಂತೂ ಫುಲ್ಲು ಪೀಸ್, ನೆಮ್ಮದಿ. ಧ್ಯಾನ ಮಂದಿರ ಒಂದೊಂದಾಗೆ ಹೇಳ್ತೀನಿ ಏನೇನಾಯ್ತು ಅಂತ. ಇದು ಒಳಗಡೆ ಕೊಟ್ಟಿದ್ದು ಪ್ರಸಾದ. ಇಲ್ಲಿದೆ ನೋಡಿ, ನಾನು ಒಳಗೆ ಹೋಗಿದ್ದು. ಮೊದಲಿಗೆ ಸೂರ್ಯಕೊಂಡ ಆದ ತಕ್ಷಣ ನಾಗಶ್ರೇಣಿ ಆದಮೇಲೆ ಲಿಂಗಭೈರವಿ ಆದಮೇಲೆ ನಂದಿ ಆದಮೇಲೆ ಕೊನೆಯದಾಗಿ ಧ್ಯಾನಲಿಂಗ, ತ್ರಿಮೂರ್ತಿ ಪ್ಯಾನಲ್. ಇದೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ, ಒಳಗೆ ಹೋದರೆ ಮಾತ್ರ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮಗೆ ನಡೆಯೋಕ್ಕಾಗಲ್ಲ ಅಂದರೆ ಈ ರೀತಿ ಎತ್ತಿನ ಗಾಡೀಲಿ ಬರ್ಬೋದು. 10 ರೂಪಾಯಿ ಟಿಕೆಟ್. ಆದಿಯೋಗಿ ಈಶಾ ಫೌಂಡೇಶನ್ ಎಲ್ಲರೂ ಒಂದ್ಸಲ ಬಂದೋಗಿ, ಮಿಸ್ ಮಾಡ್ಕೋಬೇಡಿ. ಬಂದಿಲ್ತಿರೋ ಒಂದ್ಸಲ ಬಂದೋಗಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್.